ರಾಯ ಬಾರೋ ರಾಘವೇಂದ್ರ ಬಾರೋ, ರಾಯ ಬಾರೋ ರಾಘವೇಂದ್ರ ಬಾರೋ. ಜಿಯಾನಿನಲ್ಲದೆ ಇನ್ನಾರು ಕಾಯುವರೋ, ಜಿಯಾನಿನಲ್ಲದೆ ಇನ್ನಾರು ಕಾಯುವರೋ. ರಾಯ ಬಾರೋ ರಾಘವೇಂದ್ರ ಬಾರೋ. ಸಕಲಾದಣ್ಣನೆ ಬಾರೋ ಪ್ರಹ್ಲಾದ ರಾಯ ಬಾರೋ, ಸಕಲಾದಣ್ಣನೆ ಬಾರೋ ಪ್ರಹ್ಲಾದ ರಾಯ ಬಾರೋ. ಬಾಲಿಕ ರಾಜನಾಗಿ ಮೆರೆವಂಥ ಪ್ರಭುವೇ ಬಾರೋ, ಬಾಲಿಕ ರಾಜನಾಗಿ ಮೆರೆವಂಥ ಪ್ರಭುವೇ ಬಾರೋ. ರಾಯ ಬಾರೋ ರಾಘವೇಂದ್ರ ಬಾರೋ, ರಾಯ ಬಾರೋ ರಾಘವೇಂದ್ರ ಬಾರೋ. ನಿಜವಾಗ್ಲೂ ನೀವೆಲ್ಲರೂ ಕಷ್ಟದಲ್ಲಿ ಇದೀರೋ ಇಲ್ವೋ ಅಂತ ತಿಳಿಯೋದಕ್ಕೆ ಹೀಗೆ ಕಠಿಣವಾಗಿ ಮಾತಾಡಿದೆ ಅಷ್ಟೆ. ತಪ್ಪು ತಿಳಿಬೇಡಿ. ಸರ್ಕಾರಿ ಆಜ್ಞೆನ ನೀವು ಮೀರೋ ಹಾಗಿಲ್ಲ, ನಾನು ಮೀರೋ ಹಾಗಿಲ್ಲ. ನನ್ನ ಜವಾಬ್ದಾರಿ ಮೇಲೆ ನಿಮಗೆ ಕೆಲ ಕಾಲ ಅವಕಾಶ ಕೊಡ್ತೀನಿ. ಸಂಕೋಚ ಪಟ್ಕೋಬಿಡಿ ತಾಯಿ, ಇದೆಲ್ಲ ನಿಮಗೆ ಹೊಸದು ಅಂತ ಕಾಣುತ್ತೆ. ಬೇಕಾದ್ರೆ ಯಜಮಾನರು ಬಂದ ಮ್ಯಾಕೆ ಕೇಳಿ ಇದನ್ನೆಲ್ಲ ಒಳಗಿಟ್ಕೊಳ್ಳಿ. ನಾಳೆನೆ ಬಡವ್ರನ್ನೆಲ್ಲ ಕರೆಸಿ ಈ ಧಾನ್ಯನೆಲ್ಲ ಹಂಚಿಬಿಡು. ಕಾನೂನು ಬಿಗಿಯಾಗಿದ್ದರೆ ಜನ ಹೆದರ್ತಾರೆ. ಕೈಯಲ್ಲಿ ದ್ರವ್ಯ ಇಲ್ಲ ಅಂದ್ರೆ ಹೆಂಡತಿ ಮಾಂಗಲ್ಯನಾದ್ರೂ ಮಾರ್ತಂದು ಕಂದಾಯ ಕಟ್ತಾರೆ. ಇಲ್ಲ ಅಂದ್ರೆ ರಾಮ ಇಲ್ದಾಗ ಭರತ ರಾಜ್ಯ ಆಳ್ದಂಗೆ ರೈತರು ಕಂದಾಯ ಕೊಡದೆ ಕದೀತಾರೆ. ಆದ್ರೆ ಕಡೆಯಲ್ಲಿ ಶ್ರೀರಾಮಚಂದ್ರನೇ ಚಿನ್ನದ ಕುಂಬಳಕಾಯಿ ಲೆಕ್ಕದಲ್ಲಿ ಕರ ತೆಗೆದುಕೊಳ್ಳುವಾಗ ರೈತರ ಹೆಂಡತಿನ ಮಾಂಗಲ್ಯದ ಚಿನ್ನನೂ ಬಿಡದೆ ತೂಕ ಹಾಕ್ಬೇಕಾಯ್ತಲ್ಲ. ಅದು ಸರಿಯಾದ ಲೆಕ್ಕಾಚಾರ ತಾನೆ. ಆದ್ರೆ ಇಲ್ದವ್ರ ಗತಿ ಏನು? ನಿಜ, ಕಾನೂನು ನಿಷ್ಠುರವಾದದ್ದು. ಅದನ್ನ ಅನುಸರಿಸುವಾಗ ಮೃದುವಾಗಿ ಯೋಚಿಸಬಾರ್ದು. ಆದ್ರೆ ಕಾನೂನಿನ ನಿರ್ವಹಣೆ ಬಡವ್ರಿಗೆ ಉರುಳಾಗಬಾರ್ದು. ನೀವೇ ಆಗ್ಲಿ ಹಾಗನ್ಕೊಂಡ್ರೆ ಕರ ವಸೂಲಿ ಮಾಡಕ್ಕಾಗ್ತದ? ಮನುಷ್ಯತ್ವನೂ ಮರೆತು ಅಲ್ಲಿ ನೋಡಿ, ಅಲ್ಲಿ ನಿಂತಿದ್ದಾನಲ್ಲ, ಅವನ ಹೆಸರು ಬೈರ ಅಂತ. ಕಂದಾಯ ಕಟ್ಟಕ್ಕೆ ದುಡ್ಡಿಲ್ಲ ಅಂತ ಗೋಳಾಡ್ತಿದ್ದ. ಅದಕ್ಕೆ ನಿಮ್ಗೆ ಒಪ್ಪಿಸ್ತೀನಿ ಅಂತ ಕರ್ಕೊಂಡು ಬಂದಿದ್ದೀನಿ. ನೋಡಿ ಬುದ್ಧಿ, ಇವನ್ಗೆ ಅಂತ ಒಂದಿಷ್ಟು ಭೂಮಿ ಇದೆ. ಇವನ್ ಹೆಂಡತಿಗೆ ಸದಾ ಕಾಯಿಲೆ, ಮನೆ ತುಂಬಾ ಮಕ್ಕಳು. ದುಡ್ದಿದ್ದೆಲ್ಲ ಮಕ್ಕಳೇ ತಿಂದು ಹಾಕ್ತಾರೆ. ಇನ್ನು ಅರಮನೆಗೆ ಎಲ್ಲಿ ಕಂದಾಯ ಕಟ್ಟೋದು? ಪ್ರತಿ ವರ್ಷ ಕಂದಾಯ ಕಟ್ಟೋಕೆ ಒಬ್ಬೊಬ್ಬ ಮಗನ್ನ ಜೀತಕ್ಕಿರಿಸ್ತಿದ್ದ. ಅಲ್ಲಿಗ ಅವನ್ ಕಂದಾಯದ ಬಾಪ್ತು ತೀರ್ತಿತ್ತು. ಈಗ ಜೀತ ಇರ್ಸೋಕಾಗುವಂತ ಮಗನೂ ಇಲ್ಲ. ಏನ್ ಮಾಡ್ಲಿ ಅಂತ ಬಂದ್ ನಿಂತಿದ್ದಾನೆ. ಏನ್ ಮಾಡ್ತೀರಿ ನೋಡಿ. ಈಗ ಇವನು ಕಷ್ಟದಲ್ಲಿದ್ದಾನೆ ಅಂತ ನೀವು ಸಹಾಯ ಮಾಡಿದ್ರೆ ನಾಳೆ ಹಳ್ಳಿಲಿ ಇಂಥವ್ರು 4 ಜನ ಹುಡ್ಕೋತಾರೆ. ಆವಾಗ ಏನ್ ಮಾಡ್ತೀರಾ ಹೇಳಿ ಸ್ವಾಮಿ? ಭೈರ, ಚಿಂತೆ ಮಾಡಬೇಡ. ನೀನು ಸರ್ಕಾರಕ್ಕೆ ಕಟ್ಟಬೇಕಾದ ಕರವನ್ನ ನಾನು ಕಟ್ತೀನಿ. ಧೈರ್ಯವಾಗಿರು. ಸ್ವಾಮಿ, ಅಯ್ಯಯ್ಯೋ, ಹೇಳಪ್ಪ, ಹೇಳು. ಇದು ಉದ್ಧಾರ ಆಗೋ ಕತೆ ಅಲ್ಲ ಬಿಡು. ಸುಂಕದವನ್ಗೆ ಸುಖ ದುಃಖ ಇರಬಾರ್ದು ಅಂತ ಗಾದೆನೇ ಇದೆ. ಹೀಗಿದ್ರು ಇವರು ಕಷ್ಟದಲ್ಲಿರೋರ್ಗೆಲ್ಲ ಸಹಾಯ ಮಾಡ್ತೀನಿ ಅಂತ ನಿಂತ್ರೆ ಅಷ್ಟೇ. ಸುಂಕ ವಸೂಲಿ ಆಗುತ್ತಾ?
ಇವರೇ ಹಾಳಾಗಿ ಹಳ್ಳ ಸೇರ್ತಾರಷ್ಟೇ. ದಣಿ ಯಜಮಾನ್ರೇ, ಯಾರಮ್ಮ ನೀನು? ನಾನು ನಾಗಲಕ್ಷ್ಮಿ, ಪಕ್ಕದ ಗ್ರಾಮದವಳು. ತೀರಾ ಕಷ್ಟದಲ್ಲಿದ್ದೀನಿ. ಕಂದಾಯ ಅಧಿಕಾರಿಗಳು ಮನೇಲಿಲ್ವೇನ್ರವ್ವ? ಸ್ವಾಮಿ, ಈಗ ನೀವೇ ನನ್ನನ್ನು ಕಾಪಾಡಬೇಕು. ಯಾಕಮ್ಮ ತುಂಬಾ ಕಂಗಾಲಾಗಿದ್ಯಾ? ಏನಾಯ್ತು? ಏನಾದ್ರೂ? ಅವ್ವ, 2 ವರ್ಷದಿಂದ ನಮ್ಮ ಹೊಲದಾಗೆ ಬೆಳೆನೇ ಇಲ್ಲ. ಅದು ಯಾರು ಶಾಪೋ ಏನೋ, ಪ್ರತಿ ಸರಿನೂ ಬೆಳೆದ ಬೆಳೆಗೆ ಹುಳ ಬಿದ್ದು ನಾಶ ಆಯ್ತದೆ ಕಣ್ರವ್ವ. ಈ ಸರ್ತಿ ಕಂದಾಯನೂ ಕಟ್ಟಿಲ್ರ, ಹೊಟ್ಟೆಗೂ ಇಟ್ಟಿಲ್ಲ. ಹೊಲ ಇದ್ರೂ ಉಣ್ಣಕ್ಕೆ ಇಲ್ದಿರೋ ಸ್ಥಿತಿ ಕಣವ್ವ. ಈಗ ನನ್ನ ಗಂಡನೂ ಹಾಸಿಗೆ ಹಿಡ್ದವ್ರೆ. ದುಡಿಯೋ ಮಕ್ಳಿಲ್ರ, ಮನೇಲಿ ಧಾನ್ಯನೂ ಇಲ್ಲ. ನೆನ್ನೆವರೆಗೂ ಗಂಜಿನಾದ್ರೂ ಇತ್ತು, ಇವತ್ತು ಅದಕ್ಕೂ ಗತಿ ಇಲ್ರ. ತಮ್ದು ಉದಾರ ಮನಸ್ಸು, ದಾನ ಧರ್ಮಕ್ಕೆ ಎತ್ತಿದ ಕೈ ಅಂತ ಕೇಳುವನಿ. ನನಗೂ ಧರ್ಮ ಅಂತ ಏನಾರ ಕೊಟ್ಟು ಕಾಪಾಡಿ ಸಮ್ಮೆ. ತಗೊಮ್ಮ. ನಿಮ್ಗಳ ಹೊಟ್ಟೆ ತಣ್ಣಗಿರ್ಲಿ ಕಣ್ರವ್ವ, ದೇವ್ರ ಸಂದಾಗಿಟ್ಟಿರ್ಲಿ. ಬಿಜಾಪುರದಾಗಿರೋ ಇವ್ರ ಅಣ್ಣ ಮಕ್ಕಳು ಅಗ್ನಿ ದುರಂತದಾಗೆ ತೀರ್ಕೊಂಬಿಟ್ರಂತೆ. ಈಗ ಸುದ್ದಿ ಬಂದಿದೆ, ಆದ್ವಾನಿಯಿಂದ ಬಿಜಾಪುರಕ್ಕೆ ಎತ್ತಿನ ಗಾಡಿಲಾಗ್ಲಿ ನಡೆದಾಗ್ಲಿ ಹೋಗೋದಕ್ಕೆ
ಕೆಲವು ದಿನಗಳೇ ಬೇಕು. ತಾವು ದೊಡ್ಡ ಮನ್ಸು ಮಾಡಿ ದಿವಾನ್ ಖಾನೆ ಕುದುರೆ ಗಾಡಿ ಕೊಡ್ಸಿದ್ರೆ ಇವನು ಹೋಗಿ ನೋಡ್ಕೊಂಡು ಬರ್ತಾನೆ.